ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಂದು ಸುಂದರವಾದ ವಿಡಿಯೋಕ್ಕಾಗಿ ನಮ್ಮ ಚಾನೆಲ್ಗೆ ಸ್ವಾಗತ. ನೀವು ಯಾವಾಗಲೂ ಯೋಚಿಸಿದ್ದೀರಾ, ಈ ಜಗತ್ತಿನಲ್ಲಿ ಮಹಿಳೆಯರು ಇರದೇ ಇದ್ದರೆ ನಮ್ಮ ಕುಟುಂಬ, ಸಮಾಜ, ದೇಶ ಹೇಗಿರುತ್ತಿತ್ತು? ಒಬ್ಬ ತಾಯಿ, ಒಬ್ಬ ಸಹೋದರಿ, ಒಬ್ಬ ಗುರು, ಒಬ್ಬ ನಾಯಕಿ, ಪ್ರತಿಯೊಂದು ರೂಪದಲ್ಲೂ ಮಹಿಳೆಯರು ನಮ್ಮ ಜೀವನವನ್ನು ಬೆಳಗಿಸುತ್ತಾರೆ. ಇಂದು ನಾವು ಮಾತನಾಡಲಿರುವುದು ಮಹಿಳೆಯರ ಮಹತ್ವ ಮತ್ತು ಅವರ ಸಾಧನೆಗಳ ಬಗ್ಗೆ. ಪ್ರತಿ ವರ್ಷ ಮಾರ್ಚ್ 8ರಂದು ಪ್ರಪಂಚದಾದ್ಯಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಮಹಿಳೆಯರ ಸಾಧನೆಯನ್ನು ಗೌರವಿಸಲು, ಅವರ ಹಕ್ಕುಗಳನ್ನು ನೆನಪಿಸಲು ಮತ್ತು ಸಮಾಜದಲ್ಲಿ ಅವರ ಪಾತ್ರವನ್ನು ಗುರುತಿಸಲು ಆಚರಿಸಲಾಗುತ್ತದೆ. ಮಹಿಳೆಯರು ಇಂದು ಶಿಕ್ಷಣ, ವಿಜ್ಞಾನ, ಕ್ರೀಡೆ, ರಾಜಕೀಯ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ. ಮಹಿಳೆ ಎಂದರೆ ಪ್ರೀತಿ, ತ್ಯಾಗ ಮತ್ತು ಶಕ್ತಿ ಎಂಬ 3 ಪದಗಳ ಸಂಕೇತ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಜೀವನದ ಮೊದಲ ಪಾಠ ಕಲಿಸುತ್ತಾಳೆ. ಒಬ್ಬ ಗುರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಾಳೆ. ಒಬ್ಬ ವೈದ್ಯೆ ಜೀವಗಳನ್ನು ಉಳಿಸುತ್ತಾಳೆ. ಒಬ್ಬ ವಿಜ್ಞಾನಿ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾಳೆ. ಮಹಿಳೆಯರು ಕುಟುಂಬದ ಬೆಳಕು ಮಾತ್ರವಲ್ಲ, ಸಮಾಜದ ಶಕ್ತಿಯೂ ಆಗಿದ್ದಾರೆ. ಭಾರತದಲ್ಲಿ ಅನೇಕ ಮಹಿಳೆಯರು ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ. ಉದಾಹರಣೆಗೆ ಕಲ್ಪನಾ ಚಾವ್ಲಾ ಅವರು ಅಂತರಿಕ್ಷಕ್ಕೆ ಹೋಗಿ ಭಾರತದ ಹೆಮ್ಮೆಯನ್ನು ಹೆಚ್ಚಿಸಿದರು. ಮೇರಿ ಕೋಮ್ ಹಲವು ಬಾರಿ ವಿಶ್ವ ಚಾಂಪಿಯನ್ ಆಗಿ ಮಹಿಳೆಯರ ಶಕ್ತಿಯನ್ನು ತೋರಿಸಿದರು. ಪಿ.ವಿ. ಸಿಂಧು ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದು ದೇಶದ ಹೆಸರನ್ನು ಉನ್ನತ ಮಾಡಿದರು. ಇಂತಹ ಅನೇಕ ಮಹಿಳೆಯರು ಇಂದು ವಿಶ್ವದಾದ್ಯಂತ ಪ್ರೇರಣೆಯ ದೀಪವಾಗಿದ್ದಾರೆ. ಮಹಿಳೆಯರಿಗೆ ಸಮಾನ ಗೌರವ, ಅವಕಾಶ ಮತ್ತು ಭದ್ರತೆ ಕೊಡುವುದು ನಮ್ಮ ಕರ್ತವ್ಯ. ಮಹಿಳೆಯರು ಬಲಿಷ್ಠರಾಗಿದ್ದರೆ ಕುಟುಂಬ ಬಲಿಷ್ಠವಾಗುತ್ತದೆ. ಕುಟುಂಬ ಬಲಿಷ್ಠವಾಗಿದ್ದರೆ ಸಮಾಜ ಬಲಿಷ್ಠವಾಗುತ್ತದೆ. ಆದ್ದರಿಂದ ನಾವು ಎಲ್ಲರೂ ಮಹಿಳೆಯರನ್ನು ಗೌರವಿಸಿ ಅವರ ಕನಸುಗಳಿಗೆ ಬೆಂಬಲ ನೀಡಬೇಕು. ಕೊನೆಗೆ ಒಂದು ಸುಂದರವಾದ ಮಾತು: ಮಹಿಳೆ ದುರ್ಬಲವಲ್ಲ, ಅವಳು ಜೀವನವನ್ನು ಸೃಷ್ಟಿಸುವ ಶಕ್ತಿ. ಈ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ಹೃದಯಪೂರ್ವಕ ಶುಭಾಶಯಗಳು. ನಿಮಗೆ ಜೀವನದಲ್ಲಿ ಪ್ರೇರಣೆ ನೀಡಿದ ಮಹಿಳೆ ಯಾರು? ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.